ಅಣ್ಣ ಅತ್ತಿಗೆಮ್ಮ ನಿಮ್ಮಿಬ್ಬರ ನೃತ್ಯವನ್ನು ನನ್ನ ಎರಡು ಕಣ್ಣು ತುಂಬ ನೋಡಿ ಪಾವನವಾದವು. ಮೈದನ ನಂದೇನಿಲ್ಲಪ್ಪ, ಎಲ್ಲ ನಿಮ್ಮ ಮನನ ಮಾಡಿದ ಎಲ್ಲ ಅವ್ರ ಚಪಲತೇನೆ, ನಂದೇನಿಲ್ಲ. ಚಪಲತೆಯನ್ನು ಹೌದು ತಮ್ಮ, ಚಪಲತೆಯನ್ನು ಹೌದು. ನಿಮ್ಮ ಅತ್ತಿಗೆ ಬಾಯಿಂದ ಹಾಡು ಕೇಳಿ ಬಹಳ ದಿನಗಳಾಯ್ತು. ಅದೇ ಗುಂಗಿನಲ್ಲಿ ಯಾರು ತಪ್ಪು ಹಾಕಿದೆ, ಏನಾದ್ರೂ ತಪ್ಪಾದ್ರೆ ಕ್ಷಮಿಸಿಬಿಡು ಕ್ರಾಂತಿ, ಕ್ಷಮಿಸಿಬಿಡು. ಅಣ್ಣ ಛೇ, ಅದೆಂತ ಮಾತನಾಡಿಯೋ ಬೆಟ್ಟಪ್ಪ. ಪ್ರತಿಯೊಬ್ಬರ ಮನೆಯಲ್ಲಿ ನಗು ನಗುತ್ತಾ ನಲಿಯುತ್ತಾ ಹಾಡುತ್ತಾ ಕುಣಿಯುತ್ತಾ ಸಂಸಾರ ಸಾಗಿಸಿದರೆ 100 ವರ್ಷ ಬಾಳಿ ಬದುಕಬಹುದು. ಬಲ್ಲವರು ಹೇಳ್ತಾರೆ, ಮನುಷ್ಯನಿಗೆ ಆರೋಗ್ಯ ಮುಖ್ಯ. ನಗು ನಗುತ್ತಾ ಬಾಳಿದರೆ, ಖುಷಿಯಿಂದ ಬಾಳಿದರೆ 100 ವರ್ಷ ಬಾಳಿ ಬದುಕಿದಷ್ಟು ಸಂತೋಷವಾಗುತ್ತದೆ, 100 ಅಡಿಯಷ್ಟು ದೂರವಾಗುತ್ತದೆ. 100 ಮಡಿ ಅಷ್ಟೇ ಅಲ್ಲ ಅಣ್ಣ, ಅರಮನೆ ಅಂತಾರೆ ಈ ಮನೆಯಲ್ಲಿ ನಗುವಿಗೆ ಬಡತನ ಎನ್ನುವುದೇ ಇಲ್ಲ ಅಲ್ಲ. ನಂದವನದಂತಾರೆ ಈ ಮನೆಗೆ ನನ್ನನ್ನು ಸೊಸೆಯಾಗಿ ಧಾರೆ ಎರಿದು ಕೊಟ್ಟಿದ್ದಕ್ಕೆ ನಿನಗೆ ಎಷ್ಟೋ ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆನೇ ಅನ್ನ. ಆದಷ್ಟು ಬೇಗ ನನ್ನ ತಂಗಿ ಶ್ರಾವಣಿಯನ್ನು ನಾನು ಮೈದುನ ಕ್ರಾಂತಿಗೆ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೆಯಲ್ಲಿ ಸ್ವರ್ಗವೇ ಧಾರೆಗಿಳಿದಂತಾಗುವುದು. ಹೌದು ಭೀಮರಾಯ, ನನಗೆ ತಂದೆ ತಾಯಿಯನ್ನು ಕಳೆದುಕೊಂಡ ಕೊರಗಿನಲ್ಲಿ ಇರುವ ನಿಮ್ಮ ತಂಗಿ ಸೌಭಾಗ್ಯ ಬಂದು ನಮ್ಮ ಮನೆಯನ್ನು ತುಂಬಿದಾಳೆ, ನಮ್ಮ ಬಾಳು ಬೆಳಗಿದ್ದಾಳೆ. ಅಂದ ಹಾಗೆ ಶ್ರಾವಣಿ ಒಬ್ಬಳು ಬಂದು ಈ ಮನೆಗೆ ಸೊಸೆಯಾಗಿ ಬಂದರೆ ನಮಗೆ ಸ್ವರ್ಗ ಮೂರೆಗೇನು ಉಳಿದಷ್ಟು ಸಂತೋಷವಾಗುತ್ತದೆ. ಬೆಳಕು ಬದುಕಿಗೆ ದಾರಿ ದೀಪ, ಅಭಿವೃದ್ಧಿಗೆ ಆಶಾ ದೀಪ, ಸಾಧನೆಗೆ ಸ್ಫೂರ್ತಿ ದೀಪ. ಅದರಂತೆ ಶ್ರಾವಣಿಯ ಶಿಕ್ಷಣ ಮುಗಿದ ತಕ್ಷಣ ನಿಮ್ಮ ಆಸೆ ಖಂಡಿತ ಈಡೇರಿಸುವೆ. ಏನಂತೀಪ ಕ್ರಾಂತಿ? ಗುರುಗಳೇ, ಇದೊಂದು ವಿಷಯದಲ್ಲಿ ನನ್ನನ್ನು ಪೀಡಿಸಬೇಡಿ. ನಾನು ಎಷ್ಟೋ ಸಲ ಅತ್ತಿಗೆ ಮನೆಗೆ ಹೇಳಿದ್ದೇನೆ, ಅವಳು ವಿದ್ಯಾವಂತೆ, ನಾನು ಹಳ್ಳಿಯ ಹೊಂಬ. ಅವಳಿಗೂ ನನಗೂ ಅಜಾಗಜಾಂತರ ವ್ಯತ್ಯಾಸವಿದೆ. ನನ್ನ ಹಠ ಏನಿದ್ದರೂ ನನ್ನ ತಮ್ಮ ಕರ್ಣ ಸಿಗುವವರೆಗೂ ಮದುವೆ ಆಗೋದಿಲ್ಲವೆಂದು ಶಪಥ ಮಾಡಿದ್ದೇನೆ. ಆಯ್ತಪ್ಪ, ನೀನು ಹೇಳಿದ್ದೇ ಆಗ್ಲಿ. ಏನ್ರಿ ನೋಡಿದ್ರ, ನನ್ನ ಅಣ್ಣ ಯಾವುದೇ ಹಬ್ಬಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಈ ರಕ್ಷಾ ಬಂಧನದ ಹಬ್ಬಕ್ಕೆ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಹೌದಮ್ಮ, ಪ್ರತಿಯೊಬ್ಬ ಸಹೋದರ ಸಹೋದರಿಯರ ನಡುವೆ ಅತ್ಯಮೂಲ್ಯವಾದ ಬಂಧನ ರಕ್ಷಾ ಬಂಧನ. ಎಲ್ಲದಕ್ಕಿಂತ ಮಿಗಿನಾಲ ಬಂಧನದಲ್ಲಿ ಅಣ್ಣನ ಆಯಸ್ಸು ಆರೋಗ್ಯ ಹೆಚ್ಚಾಗಿಸಲಿ ಎಂದು ನನ್ನ ಮುದ್ದು ತಂಗಿ ಹಾರೈಕೆ ಮುಂದೆ ಎಲ್ಲವೂ ಶೂನ್ಯ. ಹೀಗಾಗಿ ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಈ ದಿನ ತಪ್ಪದೆ ಬಂದೇ ಬರುತ್ತೇನಮ್ಮ, ಬಂದೇ ಬರುತ್ತೇನೆ. ರಾಯ, ಆ ಭಾಗ್ಯ ನಮಗೆಲ್ಲಿ ಬರಬೇಕು ಭೀಮರಾಯ, ನಮಗೆಲ್ಲಿ ಬರಬೇಕು. ನೀನು ಪುಣ್ಯವಂತಪ್ಪ, ಇಬ್ಬರನ್ನು ತಂಗಿಯನ್ನು ಪಡೆದಿದ್ದೀಯಾ. ಹೌದು ಬೆಟ್ಟ, ಆ ಪುಣ್ಯಕ್ಕೆ ಏನು ಕೊರತೆ ಇಲ್ಲ. ತಂಗಿಯಮ್ಮ, ಇಂದು ಕುಸ್ತಿ ಕಣ ಐತಿ. ಈ ಹುಲಿಯ ಶಕ್ತಿ ಸಾಮರ್ಥ್ಯ ತೋರಿಸುವ ಇಡೀ ಕರುನಾಡಿನ ಜನತೆಗೆ ಸಂದರ್ಭ ಬಂದು ಒದಗೈತಿ. ಬೇಗನೆ ರಾಖಿ ಕಟ್ಟಿ ಶುಭ ಹಾರೈಸಿ ಕಳಿಸು ತಂಗಿ ಈ ನಿನ್ನ ಅಣ್ಣನನ್ನು. ಆಯ್ತನ, ನೀನು ಸಣ್ಣವಳಿದ್ದಾಗ ಹಾಡನ್ನು ಹಾಡುತ್ತಿದ್ದೀಯಲ್ಲಮ್ಮ, ಆ ಹಾಡನ್ನು ಹಾಡಿ ಹಾರೈಸು ತಾಯಿ. ಆಯ್ತನ. ಭೀಮರಾಯ, ಇದೇ ಸಂತೋಷ ಸಮಯದಲ್ಲಿ ಒಂದು ಖುಷಿ ಸುದ್ದಿ ಹೇಳಬೇಕಾಗಿದೆ. ಖುಷಿ ಸುದ್ದಿ? ಅದೆಂತದಪ್ಪ, ಇದಕ್ಕಿಂತ ಮಿಗಿಲಾದ ಮತ್ಯಾವುದು ಖುಷಿ ಸುದ್ದಿ? ಏ ಸೌಭಾಗ್ಯ,
ನೀನು ಹೇಳ್ತು ಅಥವಾ ನಾನು ಹೇಳಲಿ? ಓಹೋ, ಅಣ್ಣನ ಮುಂದೆ ಹೇಳಕ್ಕೆ ನಾಚಿಕೆ ಪಡ್ತೀಯಾ? ಏ ಭೀಮರಾಯ, ಕ್ರಾಂತಿ, ಸೌಭಾಗ್ಯ ಈಗ 3 ತಿಂಗಳು ಗರ್ಭಿಣಿ ಆಗುತ್ತಿದ್ದಾಳಪ್ಪ, ಗರ್ಭಿಣಿ ಆಗುತ್ತಿದ್ದಾಳೆ. ಭೀಮರಾಯ, ನೀನು ಸೋದರ ಮಾವನಾಗತ್ತೀಯೋ ಮಾವನಾಗತ್ತೀಯ? ನಾನು ಕಾಕಾಗತ್ತೇನೋ ಮಾವ? ಏ ಬಿಡು, ನಾನು ಏನು ಕಡಿಮೆ ಆಗ್ತಾ ಇಲ್ಲ, ಸೋದರ ಮಾವ ಆಗ್ತಾ ಇದ್ದೀನಿ. ತಂಗಿಯಮ್ಮ, ಈ ನಿನ್ನ ಅಣ್ಣನಿಗೆ ಮರೆಯಲಾಗದ ಕಾಣಿಕೆ ಕೊಟ್ಟೆಮ್ಮ. ಈ ಸುಸಂದರ್ಭದಲ್ಲಿ ಈ ನಿನ್ನ ಅಣ್ಣನಿಗೆ ಮರೆಯಲಾಗದ ಕಾಣಿಕೆ ಕೊಟ್ಟೆಮ್ಮ, ಮರೆಯಲಾಗದ ಕಾಣಿಕೆ ಕೊಟ್ಟೆ. ತಂಗಿ, ಅಳದಿರು. ತವರಿನಲ್ಲಿ ತಾಯಿ ಇಲ್ಲದ ಕೊರಗು ಬಾರದಂತೆ ನಿನ್ನ ಚಚ್ಚಲರಿಗೆ ನನ್ನ ಮನೆಯಲ್ಲೇ ಮಾಡಿಸುತ್ತೇನೆ. ನಿನ್ನ ಶ್ರೀಮಂತ ಕಾರ್ಯ ನನ್ನ ಮನೆಯಲ್ಲಿ ಮಾಡಿಸುತ್ತೇನೆ. ನಿನ್ನ ಶ್ರೀಮಂತ ಕಾರ್ಯ ಧಾಮ್ ಧೂಮ್ ಅಂತ ಮಾಡುತ್ತೇನೆ. ನನ್ನ ಹಳೆಯನಿಗೆ ಹಾಲಗಡಗ ಬೆಳ್ಳಿ ಉಡ್ದಾರ ಬಂಗಾರ ಚೈನಿ ಮಾಡಿಸುತ್ತೇನೆ. ನನ್ನ ಹಳೆಯನ ಬೆಳ್ಳಿ ತೊಟ್ಟಲದಾಗ ಹಾಕಿ ಲಾಲಿ ಹಾಡುತ್ತೇನೆ ತಂಗಿಮ್ಮ, ಲಾಲಿ ಹಾಡುತ್ತೇನೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ತಂದ ನೀನೇ ಆಧಾರ, ಅಮ್ಮನ ಬಾಳಿನ ನೆಮ್ಮದಿಗೆ ತಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ತಂಗಿಯಮ್ಮ, ಈ ಶಿಶುದಿಗೆ ಏನಾದರೂ ವಿಶೇಷ ಇದೆಯೋ ಅಥವಾ? ಯಾಕಿಲ್ಲಣ್ಣ, ನಿನಗೆ ಇಷ್ಟವಾದ ಹೋಳಿಗೆ ಮಾಡಿದ್ದೀನಿ, ಹಾಗೆ ಮಾವಿನ ಹಣ್ಣಿನ ಸೀಕರ್ಣಿನೂ ಮಾಡಿದ್ದೀನಿ. ಬಾ ಅಣ್ಣ, ಹೋಳಿಗೆ ತಿಂದು ಸೀಕರ್ಣಿ ತಿಂದು ಕುಸ್ತಿ ಆಡಕ್ಕೆ ಹೋಗುವೆ ಅಂತೆ. ನಾನು ಬರಲ್ಲ ಅತ್ತಿಗೆಮ್ಮ. ನಂದ ಗೋಕುಲದಂತಿರುವ ಈ ಅರಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಿರುವ ಪುಟ್ಟ ಕೃಷ್ಣ ಬರುತ್ತಿರುವ ವಿಷಯವನ್ನು ತಿಳಿದು ನನಗೆ ಎಂದಿಲ್ಲದ ಖುಷಿಯಾಗೈತಿ. ಊಟದ ಮುಂಚೆ ನಿನ್ನ ಸ್ವರದಿಂದ ಒಂದು ಹಾಡು ಕೇಳದೆ ನಾನು ಊಟ ಮಾಡೋದಿಲ್ಲ ಅತ್ತಿಗೆಮ್ಮ, ಊಟ ಮಾಡೋದಿಲ್ಲ. ಅಯ್ಯೋ, ಯಾಕೆ ಅಷ್ಟೊಂದು ಹಠ ಮಾಡ್ತೀಯ ಕಂದ? ನೀನು ಹೇಳಿದಂತೆ ಆಗ್ಲಿ.
ಇದು ತರುಕಿದ ಮಂಡಿಪೇಟೆನ ನನ್ನ ಹೆಂಡತಿ ಜನ ಇವಳು ಅರ್ಥ ಮಾಡಿಕೊಂಡೆ ಅದು ಸಾಕು ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ ಮುತ್ತುರಕ್ಕಂತೆ ಬೆಳ್ಳಿ ಗೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಸಿಂಹಾದ್ರಿ ವಂಶದಲ್ಲಿ ಸರಿ ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ.